ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ಸ್ ಲಾಟ್ ಫಾರ್ ಕಮಿಂಗ್ ಆಲ್ ಆಫ್ ಯು. ಸಖತ್ ಖುಷಿ ಆಗ್ತಿದೆ. ಇವಾಗ ಆಡಿಯೋ ರಿಲೀಸ್ ಆಗಿದೆ, ನೀವೆಲ್ಲ ನೋಡಿ ಇಷ್ಟಪಟ್ಟಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಸಾರಿ, ರೋಲ್ ಬಗ್ಗೆ ಇದರಲ್ಲಿ 3 ಥರ ಕ್ಯಾರೆಕ್ಟರ್ಸ್ ಇದೆ. ಒಂದು ಅಬ್ನಾರ್ಮಲಿ ಮೆಂಟಲಿ ಇಲ್ ಕ್ಯಾರೆಕ್ಟರ್ ಒಂದಿದೆ. ಒಂದು ಉಶು ಅಂತ ಮಾರ್ಷಲ್ ಆರ್ಟ್ಸ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಈ ಪಿಕ್ಚರ್ಲಿ. 7 ಟೈಪ್ಸ್ ಆಫ್ ಮಾರ್ಷಲ್ ಆರ್ಟ್ಸ್ ಇದೆ ಕ್ಯಾರೆಕ್ಟರ್ಲಿ. ಅದ್ರ ಮಾಸ್ಟರ್ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಿರೋದು. ಹಾಗೆ ಇನ್ನೊಂದು ಜಸ್ಟ್ ಲವರ್ ಬಾಯ್. ಸೊ ಹಾಗಾಗಿ ಇಟ್ಸ್ ಅ ವೆರಿ ಎಕ್ಸೈಟಿಂಗ್ ರೋಲ್ ಅನ್ಸುತ್ತೆ. ಯಾಕಂದರೆ ಐ ಆಲ್ವೇಸ್ ಡನ್ ಡಿಫ್ರೆಂಟ್ ಟೈಪ್ಸ್ ಆಫ್ ರೋಲ್ಸ್. ದಿಲ್ವಾಲಾ ಕಮರ್ಷಿಯಲ್ ಮೂವಿ ಆ್ಯಂಡ್ ತಿರುಪತಿ ಎಕ್ಸ್ಪ್ರೆಸ್ ಔಟ್ ಆ್ಯಂಡ್ ಔಟ್ ಕಾಮಿಡಿ ಚಿಕನ್ ಅವ್ರ ಜೊತೆಗೆ, ಆ್ಯಂಡ್ ಬಲೆಜೋಡಿ ರೊಮ್ಯಾಂಟಿಕ್ ಮೂವಿ, ಬೆತ್ತನ್ಗೆರೆ ಆ್ಯಕ್ಷನ್ ಮೂವಿ. ಬಟ್ ಲೀ ಅಂದ ತಕ್ಷಣ ಇಟ್ಸ್ ಅ ಟೋಟ್ಲಿ ಡಿಫ್ರೆಂಟ್ ಟೈಪ್ ಆಫ್ ಮೂವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಟ್ಸ್ ನಾಟ್ ಕಲರ್ಫುಲ್, ಇಟ್ಸ್ ನಾಟ್ ಬ್ರೌನ್ ಶೇಡೆಡ್, ಬೇರೆ ಥರನೇ ಇದೆ. ಬೇರೆ ಥರನೇ ಶೇಡ್ ಕ್ರಿಯೇಟ್ ಮಾಡ್ತೀವಿ ಈ ಪಿಕ್ಚರ್ಗೋಸ್ಕರ. ಪ್ಲಸ್ ಪ್ರತಿಯೊಂದು ಸಾಂಗಲ್ಲೂ ಸಿಕ್ಕಾಪಟ್ಟೆ ಲೈವ್ ಮ್ಯೂಸಿಕ್ ಪ್ಲೇ ಮಾಡಿ ಸೌಂಡಿಂಗ್ ಬೇರೆ ಥರನೇ ಮಾಡಿದ್ದೀವಿ. ಈ ಕ್ಯಾರೆಕ್ಟರ್ ಆ್ಯಕ್ಚುಲಿ ಕಷ್ಟನೇ ಆಯಿತು ಮಾಡೋಕ್ಕೆ. ಯಾಕಂದರೆ ಇಟ್ಸ್ ಅ ವೆರಿ ಡಿಫ್ರೆಂಟ್ ಕ್ಯಾರೆಕ್ಟರ್. ಜನರಲ್ ಆಗಿ ಸುಮಂತ್ ಥರ ತೋರ್ಸೋಕ್ಕಾಗಲ್ಲ, ವೆರಿ ಅಬ್ನಾರ್ಮಲ್ ಆಗಿ ತೋರಿಸ್ಬೇಕು, ಸ್ಟೈಲಿಶ್ ಆಗಿ ಇರೋಕ್ಕಾಗಲ್ಲ, ಆ್ಯಂಡ್ ಹೀರೋಯಿಸಮ್ ತೋರ್ಸೋಕ್ಕಾಗಲ್ಲ, ಬಿಲ್ಡಪ್ ತೋರ್ಸೋಕ್ಕಾಗಲ್ಲ ಇದರಲ್ಲಿ. ಸೊ ಹಾಗಾಗಿ ಇಟ್ ವಾಸ್ ಅ ವೆರಿ ಚಾಲೆಂಜಿಂಗ್ ರೋಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಇಲ್ಲಿವರೆಗೂ ಮಾಡಿದಂಥ ಎಲ್ಲ ಸಿನಿಮಾಗಳನ್ನು ಮ್ಯೂಸಿಕಲಿ ಹಿಟ್ ಆಗಿದೆ. ಸೊ ಲೀನು ಅಷ್ಟೇ ಆ ಲಿಸ್ಟಿಗೆ ಸೇರ್ಕೊಳ್ಳೋದು, ಯಾಕಂದ್ರೆ ಆಸಮ್ ಸಾಂಗ್ಸ್ ಇದೆ. ಸೊ ನನ್ನ ಫೇವ್ರೆಟ್ ಸಾಂಗ್ ಯಾವುದು? ಫೇವ್ರೆಟ್ ಸಾಂಗ್ ಅಂತ ಹೇಳಕ್ಕಾಗಲ್ಲ, ಐ ಲವ್ ಆಲ್ ಮೈ ಸಾಂಗ್ಸ್. ಓಕೆ, ದಟ್ಸ್ ರಿಯಲಿ ನೈಸ್. ಆ್ಯಂಡ್ ಈ ವೇದಿಕೆಯಲ್ಲಿ ಥ್ಯಾಂಕ್ ಮಾಡಬೇಕು ಅಂತಂದ್ರೆ ಸಿನಿಮಾ ಟೀಮಿಂದ ಯಾರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀರಾ? ಐ ವುಡ್ ಲವ್ ಟು ಥ್ಯಾಂಕ್ ದ ಎಂಟೈರ್ ಟೀಮ್ ಆಫ್ ಲೀ. ಡೈರೆಕ್ಟರ್ ಆ್ಯಕ್ಚುಲಿ ತುಂಬಾ ಕಷ್ಟಪಟ್ಟಿದ್ದಾರೆ. ಯಾಕಂದರೆ ಈ ಕ್ಯಾರೆಕ್ಟ್ರಿಗೋಸ್ಕರ 50% ಆಫ್ ದ ಮೂವಿ ಈ ಕ್ಯಾರೆಕ್ಟರ್ ಇದೆ. ಪ್ಲಸ್ ಈ ಕ್ಯಾರೆಕ್ಟ್ರಿಗೋಸ್ಕರ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀವಿ. ಯಾಕಂದರೆ ಇದು ನಾರ್ಮಲ್ ಆಗಿ ತೋರ್ಸೋಕ್ಕಾಗಲ್ಲ. ಇದಕ್ಕೋಸ್ಕರ ನಾನು ನಿಮ್ಯಾನ್ಸಿಗೆ ಹೋಗಿ 3 months ಕೂತ್ಕೊಂಡು ಅಬ್ಸರ್ವ್ ಮಾಡಿದೆ ಹೇಗಿರ್ತಾರೆ ಏನು ಎತ್ತ ಅಂತ. ಯಾಕಂದರೆ ಡಿಫ್ರೆಂಟ್ ಟೈಪ್ ಆಫ್ ಮೆಂಟಲಿ ಇಲ್ ಪೀಪಲ್ ನೋಡ್ಬೋದು. ಪ್ಲಸ್ ಪರ್ಮಿಷನ್ ಕೊಡಲಿಲ್ಲ ಯೂಶುವಲ್ ಆಗಿ ಫಸ್ಟ್ ಟೈಮ್ ಹೋದಾಗ. ಬಟ್ 2-3 days ಹೋಗಿ ಕೂತ್ಕೊಂಡು ಅವ್ರನ್ನ ರಿಕ್ವೆಸ್ಟ್ ಮಾಡಿದಾಗ ಆ್ಯಕ್ಚುಲಿ ಪರ್ಮಿಷನ್ ಕೊಟ್ಟಿದ್ದು. ಸೊ 3 months ಅಲ್ಲೇ ಕೂತ್ಕೊಂಡು ಅಬ್ಸರ್ವ್ ಮಾಡಿದೆ ಪ್ರತಿಯೊಂದು ಕ್ಯಾರೆಕ್ಟರ್ನ. ಸೊ ನಮ್ಮ ಡೈರೆಕ್ಟರ್ ತುಂಬಾ ಕಷ್ಟಪಟ್ಟಿದ್ದಾರೆ. ಸುಮಾರು 1 ವರ್ಷ ಆಯಿತು ಪಿಕ್ಚರ್ ಸ್ಟಾರ್ಟ್ ಮಾಡೋಕ್ಕತ್ತು. ಇಟ್ಸ್ ಬಿಕಾಸ್ ನಾವು ಭಾಳ ಕೇರ್ಫುಲ್ ಆಗಿ ಕ್ವಾಲಿಟಿ ಮೂವಿ ಮಾಡೋಣ ಅಂತ. ಯಾಕಂದರೆ ನಮ್ಮ ಶ್ರೀ ಶಾಲೇಂದ್ರ ಪ್ರೊಡಕ್ಷನ್ಸಲ್ಲಿ ಯೂಶಲಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವೀಸ್ ಯಾವಾಗಲೂ ಮಾಡಿರೋದು, ದಿಲ್ವಾಲಾ, ಕುಟುಂಬ, ಗೌರಮ್ಮ ಆ್ಯಂಡ್ ಎಕ್ಸೆಟ್ರಾ. ಸೊ ಇದು ಒಂಥರ ಔಟ್ ಆ್ಯಂಡ್ ಔಟ್ ಕಾಮಿಡಿ ಎಂಟರ್ಟೈನ್ಮೆಂಟ್, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ಲಸ್ ಆಬ್ವಿಯಸ್ಲಿ ಆ್ಯಕ್ಷನ್ ಇದ್ದೇ ಇರುತ್ತೆ. ವೆರಿ ನೈಸ್. ಆ್ಯಂಡ್ ನಬಾರ, ಈಗ ನಿಮ್ಮ ಮಾತು. ಆ್ಯಂಡ್ ನಮ್ಮ ಗಾಡ್ಜಿಯಸ್ ನಬಾರ್ ಇದ್ದಾರೆ, ನೋಡೋಣ ಏನು ಹೇಳ್ತಾರೆ ಸಿನಿಮಾ ಬಗ್ಗೆ. ಲೀ ಸಿನಿಮಾದ ಆಫರ್ ಬಂದಾಗ ಆ್ಯಂಡ್ ಆಫ್ ಕೋರ್ಸ್ ಸುಮಂತ್ ಅವ್ರ ಜೊತೆಗೆ ಆ್ಯಕ್ಟ್ ಮಾಡಬೇಕು ಅಂತಂದಾಗ ಏನು ಅನ್ನಿಸ್ತು, ಹೆಂಗೆ? ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಲೀ ಸಿನಿಮಾದ ಆಡಿಯೋ ಲಾಂಚ್ ಆಗ್ತಿದೆ, ಅದ್ರ ಬಗ್ಗೆ ಮಾತಾಡ್ತೀನಿ. ಫಸ್ಟ್ ಮೈ ಫೇವ್ರೆಟ್ ಆಲ್ಬಮ್ ತುಂಬ ಚೆನ್ನಾಗಿದೆ. ಒಂದಕ್ಕಿಂತ ಒಂದು ವೆರಿ ಡಿಫ್ರೆಂಟ್, ಒಂದಕ್ಕಿಂತ ಒಂದು ಸಾಂಗ್ಗಳು ತುಂಬ ಡಿಫ್ರೆಂಟ್ ಆಗಿದೆ. ಲೀ ಚಿತ್ರದ ಆಫರ್ ಬಂದಾಗ ನನಗೆ ಫಸ್ಟ್ ಮೈಂಡಿಗೆ ಬಂದಿದ್ದು, ಡೈರೆಕ್ಟರ್ ಸರ್ ಎಕ್ಸ್ಪ್ಲೈನ್ ಮಾಡಿದಾಗ, ನನ್ನ ಕ್ಯಾರೆಕ್ಟರ್ ವೆರಿ ಕ್ಯೂಟ್, ವೆರಿ ಬಬ್ಲಿ ಕೈಂಡ್ ಆಫ್ ಕ್ಯಾರೆಕ್ಟರ್. ನಂದು ಫಸ್ಟ್ ಸಿನಿಮಾ ವಜ್ರಕಾಯದಲ್ಲಿ ತುಂಬ ಲೌಡ್ ಆ್ಯಂಡ್ ವೆರಿ ಕ್ಯಾರಿಕೇಚರಿಶ್ ಆಗಿದ್ದ ಒಂದು ಕ್ಯಾರೆಕ್ಟರ್ ಇತ್ತು. ಇದರಲ್ಲಿ ಐ ಥಾಟ್ ಚಾಲೆಂಜಿಂಗ್ ಆಗಿರುತ್ತೆ. ಯಾಕೆಂದರೆ ವೆರಿ ನಾರ್ಮಲ್, ಅಲ್ಲಿ ಟು ದಿಸ್ ಎನರ್ಜಿ ಲೆವೆಲ್ ಅಂತ ತಗೊಂಬರ್ಬೇಕಾಗಿತ್ತು. ಸೊ ಅದು ತುಂಬ ಎಕ್ಸೈಟಿಂಗ್ ಆಗಿತ್ತು. ಆ್ಯಂಡ್ ಸುಮಂತ್ ಆಬ್ವಿಯಸ್ಲಿ ನಾನು ಎಲ್ಲ ಸಿನಿಮಾಗಳನ್ನ ನೋಡಿದ್ದೀನಿ. ನೀವು ಹೇಳ್ದಂಗೆ ಸಾಂಗ್ಸ್ ಆರ್ ಬ್ಯೂಟಿಫುಲ್ ಆ್ಯಂಡ್ ಹಿ ಈಸ್ ವೆರಿ ವೆರಿ ಟ್ಯಾಲೆಂಟೆಡ್, ವೆರಿ ಫ್ರೆಂಡ್ಲಿ, ಆ್ಯಂಡ್ ಇಟ್ಸ್ ವೆರಿ ಈಸಿ ಟು ವರ್ಕ್ ವಿತ್ ಹಿಮ್. ಬಿಕಾಸ್ ಸೆಟ್ಟಲ್ಲಿ ತುಂಬ ಕಂಫರ್ಟಬಲ್ ಆಗಿ ಫೀಲ್ ಮಾಡ್ತಾರೆ. ಇಟ್ ಡಸಂಟ್ ಮೇಕ್ ಯು ಫೀಲ್ ನರ್ವಸ್ ಆರ್ ಎನಿಥಿಂಗ್. ಹಾಗೆ ವರ್ಕ್ ಮಾಡೋದು ಕೂಡ ತುಂಬ ಚೆನ್ನಾಗಿತ್ತು. ಯಾಕಂದರೆ ವಿ ಆಲ್ವೇಸ್ ಯೂಸ್ ಟು ವರ್ಕ್ ಔಟ್ ದ ಸೀನ್ಸ್. ಕ್ಯಾಮ್ರಾ ಮುಂದೆ ಹೋಗೋಕ್ಕಿಂತ ಮುಂಚೆ ತುಂಬ ವಿ ಯೂಸ್ ಟು ಆಲ್ವೇಸ್ ಪ್ರಾಕ್ಟೀಸ್ ಆ್ಯಂಡ್ ಗೋ ಆ್ಯಂಡ್ ಡೂ ಇಟ್. ಯಾ, ಓಕೆ. ಸೊ ಇವತ್ತು ನಮ್ಮ ಪ್ರೆಸ್ ಮೀಡಿಯಾದವರು ಎಲ್ಲರೂ ಇಲ್ಲಿದ್ದಾರೆ. ಆ್ಯಂಡ್ ಆಫ್ ಕೋರ್ಸ್ ಸಿನಿಮಾ ರಂಗ ಹಲವಾರು ಗಣ್ಯ ವ್ಯಕ್ತಿಗಳು ಇವತ್ತು ಇಲ್ಲಿ ಬಂದಿದ್ರು. ಸೊ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ಬಿಡಿ, ಹೇಗೆ? ಫಸ್ಟ್ ಆಫ್ ಆಲ್ ನನಗೆ ನಮ್ಮ ಡೈರೆಕ್ಟರ್ ಶ್ರೀನಂದನ್ ಸರ್ಗೆ ಥ್ಯಾಂಕ್ ಯು ಹೇಳಬೇಕು ಫಾರ್ ಆಫರಿಂಗ್ ಮಿ ದಿಸ್ ಬ್ಯೂಟಿಫುಲ್ ಮೂವಿ. ಹಾಗೆ ನಮ್ಮ ಪ್ರೊಡ್ಯೂಸರ್ಸ್ಗೆ ಆ್ಯಂಡ್ ಆಲ್ಸೋ ನಮ್ಮ ಕ್ಯಾಮ್ರಾಮನ್ ನಂದಾ ಸರ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನಮ್ಮನ್ನೆಲ್ಲ. ನೀವು ನೋಡಿರ್ಬೋದು, ಸಾಂಗ್ಸ್ ಎಲ್ಲ ಬ್ಯೂಟಿಫುಲ್ ಆಗಿ ಮೂಡ್ ಬಂದಿದೆ. ಆಲ್ಸೋ ಟು ಸುಮಂತ್ ಫಾರ್ ಬೀಯಿಂಗ್ ಅ ಲವ್ಲಿ ಕೋಸ್ಟಾರ್. ಆ್ಯಂಡ್ ಮೀಡಿಯಾದವ್ರಿಗೆ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ ಫ್ರಮ್ ದ ಬಿಗಿನಿಂಗ್ ಆಫ್ ದ ಮೂವಿ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೂ. ಹಾಗೆ ಇಲ್ಲಿ ಸ್ಟೇಜ್ ಮೇಲೆ ಇದ್ದಂಥ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ನಾನು ಒಂದು ಸ್ಟೇಜ್ ಶೇರ್ ಮಾಡ್ತಾ ಇದ್ದೀನಿ ಅಂತ ಇಟ್ ವಾಸ್
ಆ್ಯಂಡ್ ಆನರ್ ಫಾರ್ ಮೀ. ನಾಗ್ತಿ ಹಳ್ಳಿ ಸರ್ ಇರ್ಬೋದು, ತುಂಬ ಅವ್ರದ್ದು ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದು ಬಂದಿದ್ದೀನಿ. ಸೊ ವೆರಿ 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 ಆನರ್ಡ್. ಓಕೆ. ಆ್ಯಂಡ್ ಸುಮಂತ್ ಅವರು ಇವತ್ತು ನಮ್ಮ ಪ್ರೆಸ್ ಮೀಡಿಯಾದವ್ರು ಎಲ್ಲರೂ ಇಲ್ಲಿದ್ದಾರೆ. ಸೊ ಬಿಕಾಸ್ ಅವ್ರ ಸಪೋರ್ಟ್ ನಮಗೆ ತುಂಬ ಮುಖ್ಯ. ಇವತ್ತು ಪ್ರೆಸ್ ಮೀಡಿಯಾ ಅಂತಂದರೆ ಇಟ್ ಇಸ್ ಆ್ಯಕ್ಚುಲಿ ಪ್ಲೇಸ್ ಅ ವೈಟಲ್ ರೋಲ್. ಸೊ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಅವ್ರಿಗೆ ಇವತ್ತು? ನಾನು ಇಂಡಸ್ಟ್ರಿಗೆ ಬಂದಾಗಿಂದ ದೇವ್ ಆಲ್ವೇಸ್ ಸಪೋರ್ಟೆಡ್ ಮೀ ಇನ್ ಎವ್ರಿ ವೇ. ಸೊ ದಯವಿಟ್ಟು ಇದೇ ಥರ ನಿಮ್ಮ ಸಪೋರ್ಟ್ ಇರಲೇಬೇಕು ಅಂತ ಕೇಳ್ಕೊತೀನಿ. ಪ್ಲಸ್ ಈ ಪಿಕ್ಚರ್ ಸಕ್ಸಸ್ ಆಕೆ ನಿಮ್ಮ ಆಶೀರ್ವಾದ ಇರಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪ್ರೊಡಕ್ಷನ್ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಟ್ಸ್ ಅನ್ ಎಕ್ಸಲೆಂಟ್ ಪ್ರೊಡಕ್ಷನ್ ಹೌಸ್. ಯಾವತ್ತೂ ನೋಡಲಿ, ಯಾಕೆಂದರೆ ನಾನು ಯೂಶ್ವಲಿ ಮೋಸ್ಟ್ ಆಫ್ ಮೈ ಮೂವೀಸ್ ನಾನು ಹೋಮ್ ಪ್ರೊಡಕ್ಷನ್ಸಲ್ಲೇ ಮಾಡಿರೋದು. ಬಟ್ ಈ ಪ್ರೊಡಕ್ಷನ್ಸಲ್ಲಿ ನೋಡಿದಾಗ ನಮ್ಮ ಸಾರಥಿ ಸತೀಶ್ ಅವರು, ಸಂತು, ದರ್ಶನ್, ವಿನಯ್ ಅವರೆಲ್ಲ ಪಿಕ್ಚರ್ ನಾನು ಸ್ಪಾಟಲ್ಲಿ 7 ಗಂಟೆಗೆ ಇರ್ತಾ ಇದ್ದೆ. ಬಟ್ ಅವರು ಆಗಲೇ 6:15ಗೆ ಬಂದು ಇರ್ತಾ ಇದ್ರು. ಯಾಕಂದರೆ ಅವರು ಪ್ರತಿಯೊಂದು ಅಷ್ಟೊಂದು ಡೆಡಿಕೇಶನ್ ಆಗಿದೆ. ಅವರಿಗೂ ಸಿಕ್ಕ ಒಂದು ಒಳ್ಳೆ ಪಿಕ್ಚರ್ ಮಾಡೋಣ, ಒಂದು ಕ್ವಾಲಿಟಿ ಮೂವಿ ಮಾಡೋಣ ಅಂತ. ಪ್ಲಸ್ ಏನಂದರೆ ನಂಗೆ ಏನು ಖುಷಿ ಆಗುತ್ತೆ ಅಂದರೆ ಆ್ಯಕ್ಚುಲಿ ನನಗಿಂತ ಮುಂಚೆನೇ ಇರ್ತಾ ಇದ್ರು. ಪ್ಲಸ್ ನಂಗೆ ಅದೇ ಖುಷಿ ಆಗ್ತಿದೆ, ಯಾಕಂದರೆ ಅವರಲ್ಲಿ ಇರೋ ಡೆಡಿಕೇಶನ್, ಅವ್ರು ಒಂದು ಪಿಕ್ಚರ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಅಂದರೆ ಒಂದು 10 ಪಿಕ್ಚರ್ ಮಾಡಿರೋ ಥರ ಎಕ್ಸ್ಪೀರಿಯನ್ಸ್ ಇದೆ ಆಗಲಿ ಅವರಿಗೆ. ಸೊ ಹ್ಯಾಟ್ಸ್ ಆಫ್ ಟು ಯು, ಥ್ಯಾಂಕ್ಸ್ ಲಾಟ್ ಫಾರ್ ಪ್ರೊಡ್ಯೂಸಿಂಗ್. ಏನೋ ಕಡಿಮೆ ಮಾಡಿಲ್ಲ, ಇಟ್ಸ್ ಅನ್ ಎಕ್ಸಲೆಂಟ್ ಸೂಪರ್ ಕ್ವಾಲಿಟಿ ಮೂವಿ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಕ್ಲಿಪ್ ನಿಮಗೆ ಇಷ್ಟ ಆಯ್ತಾ? ಮತ್ತೇನು ನೋಡ್ತಿದ್ದೀರಾ? ಬೇಗ ಬೇಗ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಫಾರ್ ಫರ್ದರ್ ಅಪ್ಡೇಟ್ಸ್ ಸಬ್ಸ್ಕ್ರೈಬ್ ಟು ನಮ್ಮ KFI, that is ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿ.